ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಪುದೀನ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಪುದೀನ ರೈಸು ಮಕ್ಕಳು ಲಂಚ್ ಬಾಕ್ಸಿಗೆ, ಆಮೇಲೆ ಒನ್ ಟೈಮ್ಗೆ ಏನಾದರೂ ಸಾಂಬಾರು ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅಂದರೆ ಈ ಪುದೀನ ರೈಸ್ನ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಪುದೀನ ರೈಸ್ನ ಕ್ವಿಕ್ಕಾಗಿ, ಈಸಿಯಾಗಿ ಮತ್ತು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು ಈ ರೆಸಿಪಿನ. ಬನ್ನಿ ಯಾವ ಥರ ಮಾಡೋದು, ಏನೇನು ಬೇಕು ಐಟಮ್ಸ್ ಅಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ 1 ಕಪ್ ಅಕ್ಕಿದು ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಇಷ್ಟೇ ಇದನ್ನೆಲ್ಲ ಕ್ವಾಂಟಿಟಿಗೆ ಹಾಕ್ಕೊಳ್ಳಿ. ನಿಮಗೆ ಹೆಚ್ಚು ಬೇಕು ಅಂದರೆ ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ. ನಾನು 1 ಕಪ್ ಅಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆಯೋಕೆ ಇಟ್ಟಿದ್ದೀನಿ ಒಂದು ಹಾಫ್ ಆನ್ ಅವರು. 1 ಕಪ್ ಅಕ್ಕಿಗೆ ಒಂದು ಗಟ್ಟಿ ಹಿಡಿ ಪುದೀನ ಸೊಪ್ಪನ್ನ ನೀಟಾಗಿ ಈ ಥರ ಸೋಸ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಾಯಿ ತುರಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಿಮಗೆ ಹಸಿದಿಲ್ಲ ಅಂದರೆ ಒಣಗಿರೋದನ್ನ ನೆನೆಸಿಟ್ಕೊಳ್ಳಿ. ಈ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಈರುಳ್ಳಿ ನೋಡಿ ಒಂದು 2 ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೋಬೇಕು. ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪ. ನೋಡಿ ಇಷ್ಟೇ ಐಟಮ್ಸ್ ಇದಕ್ಕೆ ಬೇಕಾಗಿರೋದು. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಯಾವ ಥರ ಮಾಡೋದು ನೋಡೋಣ. ನೋಡಿ ನಾನು ಒಂದು ಕುಕ್ಕರ್ ಬಿಸಿಗಿಟ್ಟು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಈ ಪುದೀನ ಫ್ಲೇವರ್ ಚೆನ್ನಾಗಿರುತ್ತಲ್ವ, ಅದಕ್ಕೆ ನಾನೇನು ಕರಿಬೇವು ಹಾಕ್ತಾಯಿಲ್ಲ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ. ಇದು ಬಟಾಣಿ ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಬಂದುಬಿಡೋಣ. ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೋಬೇಕು. ಫುಲ್ ನೈಸ್ ಪೇಸ್ಟ್ ಆಗಲಿ ಇದು. ನೋಡಿ ಈ ಥರ ಮಿಕ್ಸಿ ಆದರೆ ಸಾಕು. ಇದು ನೈಸ್ ಪೇಸ್ಟ್ ಆಗಿದೆ, ಫೈನ್ ಪೇಸ್ಟ್ ಆಗಬೇಕು ಇದು. ಈ ಥರ ಮಿಕ್ಸಿ ಆಗೋಷ್ಟೊತ್ತಿಗೆ ನೋಡಿ ಇದನ್ನು ಬೆಂದಿದೆ. ಇವಾಗ ಒಗ್ಗರಣೆ ಇಷ್ಟ ಆದರೆ ಸಾಕು ಇದಕ್ಕೆ. ಇವಾಗ ಇದೇ ಒಗ್ಗರಣೆಗೆ ನಾವು ಈ ಪೇಸ್ಟ್ ಹಾಕ್ಬಿಟ್ಟು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ, 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ. ಇದರಲ್ಲೇ ಇದು ಎಣ್ಣೆಯಲ್ಲಿ ನೀಟಾಗಿ ಒಗ್ಗರಣೆಯಲ್ಲಿ ಇದು ಫ್ರೈ ಆದರೆ ಹಸಿ ಸ್ಮೆಲ್ ಏನೂ ಇರಲ್ಲ. ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ ನಾವು 1 ಕಪ್ ಅಕ್ಕಿ ತೊಗೊಂಡಿದ್ವಿ ಅಲ್ವಾ, 2 ಕಪ್ ನೀರು ಹಾಕೋಣ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಕರೆಕ್ಟಾಗಿ ಆಗುತ್ತೆ. ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕಿ ನೋಡಿ ಇವಾಗ ನೀರು ಕುದೀತಾ ಇದೆ ಅಲ್ವಾ, ಈ ಟೈಮಲ್ಲಿ ಇವಾಗ ಏನು ನೆನೆಸಿಟ್ಕೊಂಡಿದ್ವಿ ಅಲ್ವಾ ಅಕ್ಕಿ ಹಾಕಿ ಚೆನ್ನಾಗಿ ಒಂದ್ಸರಿ ನಿಮಗೆ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಏನಾದರೂ ಹೆಚ್ಚು ಕಮ್ಮಿ ಬೇಕು ಆಯಿತು ಅಂದರೆ, ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೋಬೋದು. ನೋಡಿ ಲಾಸ್ಟಲ್ಲಿ ಇವಾಗ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಅನ್ನ ಉದುರುದ್ರ ಆಗಿರುತ್ತೆ ಮತ್ತು ಘಮ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ ಹಾಕ್ಸಿದ್ದೀನಿ. ನೋಡಿ ಪುದೀನ ರೈಸು ಎಷ್ಟು ಬೇಗ ರೆಡಿ ಆಗೋಯಿತು. 2 ವಿಜಿಲ್ ಆದರೆ ಸಾಕು. ಅನ್ನ ಚೆನ್ನಾಗಿ ಕರೆಕ್ಟಾಗಿ ಆಗಿರುತ್ತೆ, ಉದುರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ನಿಜ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದು ಪುದೀನ ರೈಸು. ಏನಾದರೂ ಒನ್ ಟೈಮ್ಗೆ ನಾವು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಾಗೆ ಈ ಪುದೀನ ರೈಸ್ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಬಿಸಿ ಬಿಸಿಯಾಗಿ ಮನೆಯಲ್ಲಿ ಮಳೆಗಾಲ ಚಳಿಗಾಲದಲ್ಲಿ ನೈಟ್ ಎಲ್ಲರೂ ಇರ್ತಾರಲ್ವ, ಅವಾಗ ಒನ್ ಟೈಮ್ಗೆ ಇದು ನಿಜವಾಗ್ಲೂ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಆಮೇಲೆ ಈ ಪುದೀನ ರೈಸ್ಗೆ ನಮಗೆ ಬೇಕು ಅಂದರೆ ಮೊಸರು ಬಜ್ಜಿನೂ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ ಮೊಸರು ಬಜ್ಜಿನೂ. ನೀವು ನೋಡಿ, ನಿಮಗೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕಮೆಂಟಲ್ಲಿ ಯಾವ ಥರ ಬಂದಿದೆ ಟೇಸ್ಟು ಅಂತ ನೀವು ಒಂದು ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ನಿಜ ಮೊಸರು ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.